ಎಲ್ಲರಿಗೂ ನಮಸ್ಕಾರ. ನಿಮಗೆ 2023 ಬರೋದ್ರೊಳಗಡೆ ಮನಿ ಮ್ಯಾನಿಫೆಸ್ಟ್ ಮಾಡಬೇಕಾ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿಕೊಂಡು? ಹಾಗಾದ್ರೆ ನವೆಂಬರ್ 6ಗೆ 6:30 ಗಂಟೆ ಅಷ್ಟೊತ್ತಿಗೆ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ನಾನು ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಈ ವರ್ಕ್ಶಾಪ್ ಅಲ್ಲಿ ಅಟೆಂಡ್ ಮಾಡಿ ಸುಮಾರು ಸಕ್ಸಸ್ ಸ್ಟೋರೀಸ್ನ ಕಳಿಸಿದ್ದೀರಾ ಆಲ್ರೆಡಿ. ಆ ಸಕ್ಸಸ್ ಸ್ಟೋರೀಸ್ನ ನಾನು ಇಲ್ಲಿ ಲಿಂಕ್ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು ನೀವು. ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಏನಪ್ಪಾ ಅಂತ ಕೇಳ್ತೀರಾ? ಹಾಗಾದ್ರೆ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಅಂತಂದ್ರೆ ಇದರಲ್ಲಿ ನಮ್ಗೆ ತುಂಬಾ ನೆಗೆಟಿವ್ ಬಿಲೀಫ್ಸ್ ಇರುತ್ತೆ ಮನಿ ಬಗ್ಗೆ. ಅವ್ರು ಏನೋ ಹೇಳಿರ್ತಾರೆ, ಇವ್ರೇನೋ ಹೇಳಿರ್ತಾರೆ, ನಮ್ ಚಿಕ್ಕ ವಯಸ್ಸಲ್ಲಿ ನಾವೇನೋ ಕೇಳಿರ್ತೀವಿ. ಸೊ ಅದೆಲ್ಲ ನಮ್ ತಲೆ ಒಳಗಡೆ ಕುತ್ಕೊಂಡ್ಬಿಟ್ಟಿರತ್ತೆ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಹೊಟ್ಟೋಗ್ಬಿಟ್ಟಿರತ್ತೆ. ಒಂದ್ಸಲ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಏನಾದ್ರೂ ನಾವು ಕೂಡಿಸ್ಬಿಟ್ರೆ ಅದು ಖಂಡಿತವಾಗ್ಲೂ ನಿಜ ಆಗ್ಲೇಬೇಕು ನಮ್ಮ ರಿಯಲ್ ಲೈಫ್ ಅಲ್ಲಿ ಕೂಡ. ಸೊ ಏನಾಗುತ್ತೆ, ನಮ್ದು ನೆಗೆಟಿವ್ ಬಿಲೀಫ್ಸ್ನೆಲ್ಲ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂಡಿಸಿರ್ತೀವಿ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ರಿಯಲ್ ಲೈಫ್ ಅಲ್ಲೂ ಕೂಡ ಅದೇ ತರ ಸರ್ಕಮ್ಸ್ಟೆನ್ಸಸ್ ಅದೇ ತರದ್ದೆಲ್ಲ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ನಮ್ಮ ಲೈಫ್ ಅಲ್ಲಿ. ಸೊ ನಾವೇನ್ ಮಾಡ್ಬೇಕು, ನಮ್ಮ ನೆಗೆಟಿವ್ ಬಿಲೀಫ್ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ತೆಗಿಬೇಕು. ಸೊ ಈ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಅಲ್ಲಿ ಫಸ್ಟ್ ಆಕ್ಟಿವಿಟಿ ನಾನು ಮಾಡಿಸೋದು ಅದೇನೆ. ಡಿಸ್ಬಿಲೀಫ್ ನಮ್ಮಲ್ಲಿ ಏನಿದೆ, ಆ ನೆಗೆಟಿವ್ ಏನಿದೆ ಅದನ್ನೆಲ್ಲ ತೆಗ್ಸಿ ಆಮೇಲೆ ಅದರಲ್ಲಿ ನಾವು ಪಾಸಿಟಿವ್ ಅಫರ್ಮೇಶನ್ಸ್ ಎಲ್ಲ ಹಾಕಿ ಕೆಲವು ಟೆಕ್ನಿಕ್ಸ್ ಎಲ್ಲ ಕೊಡ್ತೀನಿ ನಾನು. ಎವ್ರಿ ಡೇ ನೀವು ಮಾಡ್ಬೇಕಾಗತ್ತೆ ಆ ಟೆಕ್ನಿಕ್ಸ್ನೆಲ್ಲನೂ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಆರಾಮವಾಗಿ ನಿಮಗೆ ಎಷ್ಟು ಬೇಕು ಅಂತ ಅನ್ಕೊಂಡಿರ್ತೀರೋ ಅಷ್ಟು ದುಡ್ಡನ್ನ ನೀವು ಲಾ ಆಫ್ ಅಟ್ರಾಕ್ಷನ್ ಮೂಲಕ ಅಟ್ರಾಕ್ಟ್ ಮಾಡಬಹುದು. ಇದೆಲ್ಲ ಬರೀ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರೋದು. ಸೊ ನಾವು ಆ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡೋದು ಹೇಗೆ? ಕೆಲವು ಆಕ್ಷನ್ಸ್ ಇದೆ, ಎವ್ರಿ ಡೇ ನೀವು ಅದನ್ನ ಮಾಡ್ಬೇಕಾಗತ್ತೆ, ಆ ಎಕ್ಸರ್ಸೈಸಸ್ಗಳನ್ನೆಲ್ಲ. ಸೊ ಅದು ಮಾಡೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನೀವು ಟ್ರೈನ್ ಮಾಡ್ತೀರಾ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಆವಾಗ ನೀವು ಲಾ ಆಫ್ ಅಟ್ರಾಕ್ಷನ್ ಮೂಲಕ ಎಷ್ಟು ಬೇಕಾದ್ರೂ ನೀವು ದುಡ್ಡನ್ನ ಅಟ್ರಾಕ್ಟ್ ಮಾಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ನೀವು ಎಕ್ಸರ್ಸೈಸ್ ಮಾಡೋದು, ನಾನ್ ನಿಮಗೆ ಟೂಲ್ಸ್ ಕೊಡ್ತೀನಿ, ನಾನ್ ನಿಮಗೆ ದಾರಿ ತೋರಿಸ್ಕೊಡ್ತೀನಿ, ಈ ತರ ಮಾಡಿ ಅಂತ ಹೇಳ್ಕೊಂಡು. ಬಟ್ ಆ ದಾರಿನಲ್ಲಿ ನಡೆಯೋದು, ಆಮೇಲಿಂದ ಆ ಎಕ್ಸರ್ಸೈಸ್ಗಳು ಮಾಡೋದು, ಅದೆಲ್ಲ ನಿಮ್ ಕೈಲಿರೋದು. ಸೊ ಸುಮಾರು ಜನ ಈ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಅವರು ಸಕ್ಸಸ್ ಆಗಿದ್ದಾರೆ. ಸುಮಾರು ಜನ ಎಷ್ಟು ಮನಿ ಅರ್ನ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಅಂತ ಅನ್ಕೊಂಡು ಸುಮಾರು ಸಕ್ಸಸ್ ಸ್ಟೋರೀಸ್ಗಳು ನಾನು ಆಲ್ರೆಡಿ ಹಾಕಿದ್ದೀನಿ. ಬೇಕಂದ್ರೆ ನೀವು ನೋಡ್ಬೋದು. ಯಾರು ಬೇಕಾದ್ರೂ ಇದಕ್ಕೆ ಜಾಯಿನ್ ಆಗ್ಬೋದು. ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ನವೆಂಬರ್ 6ನೇ ತಾರೀಕು 6:30 ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಇದೆ. ಇದು ಕನ್ನಡದಲ್ಲೂ ಇರತ್ತೆ, ಇಂಗ್ಲಿಷ್ ನಲ್ಲೂ ಇರತ್ತೆ. ಸೊ ನಿಮ್ಗೆ ಕನ್ನಡ ಗೊತ್ತಿಲ್ಲ ಅಂತಂದ್ರೆ, ಇಂಗ್ಲಿಷ್ ಮಾತ್ರ ಗೊತ್ತಿದೆ ಅಂದ್ರೆ ಅವರು ಜಾಯಿನ್ ಆಗ್ಬೋದು. ಇಂಗ್ಲಿಷ್ ಗೊತ್ತಿರೋರು, ಕನ್ನಡ ಗೊತ್ತಿರೋರು ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು ಇದಕ್ಕೆ. ಸೊ ಇದು 1-1:30 ಗಂಟೆ ತನಕ ಇರತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು anitha.sv2472@gmail.com ನೀವು ಇಮೇಲ್ ಕಳಿಸಿ, ನನಗೆ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಅಟೆಂಡ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ, ನಾನು ನಿಮಗೆ ಪೇಮೆಂಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಆಮೇಲೆ ಅದರಲ್ಲಿ ಎಲ್ಲ ಯಾವ ತರ ನಾವು ಈ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಮಾಡ್ತೀವಿ, ಆಮೇಲೆ ನಮ್ದು ಗೂಗಲ್ ಮೀಟ್ ಲಿಂಕ್ ಎಲ್ಲ ಕಳಿಸ್ತೀನಿ ನಾನು ನಿಮಗೆ. ಓಕೆನಾ? ಸೊ ಈ ಆಪರ್ಚುನಿಟಿನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ನೀವೆಲ್ಲ ತುಂಬಾ ಜನ ಕೇಳ್ತೀರಾ, ನನ್ಗೆ ಡ್ರೈವಿಂಗ್ ಕಲಿಬೇಕು, ಒಂದ್ ಸ್ವಿಚ್ ಬೋರ್ಡ್ ಕೊಡಿ, ನಂಗೆ ಮನಿ ಮ್ಯಾನಿಫೆಸ್ಟ್ ಮಾಡ್ಬೇಕು, ಜಾಬ್ ಮಾಡ್ಬೇಕು, ಒಂದ್ ಸ್ವಿಚ್ ಬೋರ್ಡ್ ಕೊಡಿ ಅಂತ ಹೇಳಿ. ನಾನು ಸ್ವಿಚ್ ಬೋರ್ಡ್ ಕೊಡೋದು ಆರಾಮಾಗಿ ಕೊಟ್ಬಿಡ್ಬೋದು. ಬಟ್ ಅದ್ರ ಹಿಂದೆ ನಿಮ್ಮ ಮನ್ಸೊಳಗಡೆ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂಡಿಸಿರೋ ಬಿಲೀಫ್ಸ್ ಎಲ್ಲ ಇದೆಯಲ್ಲ, ಅದನ್ನ ತೆಗಿಯೋವರೆಗೂ ನೀವ್ ಯಾವ ಟೆಕ್ನಿಕ್ಸ್ ಆರು ಮಾಡಿ, ಸ್ವಿಚ್ ಬೋರ್ಡ್ಸ್ ಆರು ಹೇಳ್ಕೊಳ್ಳಿ, ಆಗಲ್ಲ. ಅವಾಗ ಸುಮಾರು ಜನ ಹೇಳ್ತೀರಾ, ಅಯ್ಯೋ ಈ ಟೆಕ್ನಿಕ್ ವರ್ಕ್ ಆಗತ್ತಾ ಇಲ್ವಾ ಅಂತ. ಆ ಡೌಟ್ ಬರುತ್ತಲ್ವಾ, ಆ ಡೌಟ್ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಸೊ ಆ ಡೌಟ್ ಅನ್ನ ತೆಗೆದು ನೀವ್ ಯಾವ ಟೆಕ್ನಿಕ್ಸ್ ಬೇಕಾದ್ರೂ ಮಾಡಿದ್ರೆ ಹಾಗೆ ಆಗತ್ತೆ. ಸೊ ಈ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಅಲ್ಲೂ ಕೂಡ ನಾವು ಅದೇ ಮಾಡೋದು. ಆ ಡೌಟ್ ನಮ್ಮಲ್ಲಿ ಇರತ್ತಲ್ಲ, ಅಯ್ಯೋ ನಾನು ತುಂಬಾ ಅನ್ಲಕ್ಕಿ, ಬೇರೆಯವ್ರಿಗಾದ್ರೆ ದುಡ್ಡು ಈಸಿಯಾಗಿ ಸಿಕ್ಕತ್ತೆ, ನನ್ಗೆ ಹಂಗೆ ಮ್ಯಾನಿಫೆಸ್ಟ್ ಮಾಡಕ್ಕೆ ಆಗಲ್ಲ ದುಡ್ಡು, ಆ ತರ ಎಲ್ಲ ಇರತ್ತಲ್ವಾ, ಅಂತ ನೆಗೆಟಿವ್ ಬಿಲೀಫ್ಸ್ನೆಲ್ಲಾನು ತೆಗಿಸ್ತೀವಿ. ಓಕೆನಾ? ಸೊ ಈ ವರ್ಕ್ಶಾಪ್ ಅಲ್ಲಿ ಅದನ್ನೆಲ್ಲ ಮಾಡಿ ನಾವು ಆಮೇಲಿಂದ ನಾವು ಕೆಲವು ಎಕ್ಸರ್ಸೈಸಸ್ ಮಾಡ್ತೀವಿ ಎವ್ರಿ ಡೇ ಮನಿನ ಅಟ್ರಾಕ್ಟ್ ಮಾಡೋದಿಕ್ಕೆ. ಸೊ ಯಾರು ಬೇಕಾದ್ರೂ ಜಾಯಿನ್ ಆಗಿ. ಇದಕ್ಕೆ 1111 ರೂಪೀಸ್ ಆಗುತ್ತೆ. ಅಯ್ಯೋ ಯಾಕಪ್ಪ 1111 ರೂಪೀಸ್ ಕೊಟ್ಬಿಟ್ಟು ನಾವು ಇದಕ್ಕೆ ಜಾಯಿನ್ ಆಗ್ಬೇಕು ಅಂತ ಹೇಳೋದಾದ್ರೆ, ಇನ್ನ ನಿಮ್ಮಲ್ಲಿ ಡಿಸ್ಬಿಲೀಫ್ ಇದೆ ಅಂತ ಅರ್ಥ.
ಇನ್ನ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಇದೆ ಅಂತ. ಸೊ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದಾಗ, ನಮ್ಮ ಲೈಫನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದಾಗ, ಹೊಸದನ್ನೇನಾದ್ರೂ ಕಲಿಬೇಕು ಅಂದಾಗ ನಮ್ಮಲ್ಲಿ ಆ ಡಿಸೈರ್ ಬರಬೇಕು. ಎಸ್, ನಾನು ನನ್ನ ಲೈಫನ್ನು ಚೇಂಜ್ ಮಾಡ್ಕೊಳ್ತೀನಿ. ಎಸ್, ನನಗೆ ಬೇಕಾದಷ್ಟು ದುಡ್ಡು ನಾನು ಅರ್ನ್ ಮಾಡ್ಬೋದು. ನನ್ನ ಕೈನಲ್ಲಿ ಆ ಸಂಪಾದನೆ ಮಾಡೋಕೆ ಶಕ್ತಿ ಇದೆ. ನಾನು ಮಾಡೇ ಮಾಡ್ತೀನಿ. ಈ ಹೊಸ ರೀತಿನ ನಾನು ಕಲಿತೀನಿ. ಲಾ ಆಫ್ ಅಟ್ರಾಕ್ಷನ್ ಮೂಲಕ ನಾನು ಮನಿನ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಅನ್ಕೊಂಡು ಆ ಡಿಸೈರ್ ನಿಮ್ಮಲ್ಲಿ ಇರಬೇಕು. ಯಾರು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ನಮ್ಮ ಜೀವನದಲ್ಲಿ. ಯಾವಾಗ ಅಂತಂದ್ರೆ ನಾವು ಆ ಡಿಸಿಷನ್ ತಗೊಂಡಾಗ, ಆ ಡಿಸೈರ್ ಇಟ್ಕೊಂಡಾಗ, ಆ ಮನ್ಸಲ್ಲಿ ಎಸ್ ನಾನು ಮಾಡೇ ಮಾಡ್ತೀನಿ, ನಾನು ದುಡ್ಡು ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡು ಆ ಡಿಸೈರ್ ಬರುತ್ತಲ್ವಾ, ಆಮೇಲಿಂದ ನಾವು ಆಕ್ಷನ್ ತಗೊಳ್ತೀವಿ. ಎಸ್, ನಾನು ಇದಕ್ಕೆ ಜಾಯಿನ್ ಆಗ್ತೀನಿ ಅಂತ ಹೇಳ್ಕೊಂಡು. ಸೊ ಹಾಗೆ ಜಾಯಿನ್ ಆಗ್ಬಿಟ್ಟು ನೀವು ನಿಮ್ಮ ಲೈಫನ್ನ ನೀವು ಚೇಂಜ್ ಮಾಡ್ಕೊಳ್ಬಹುದು. ಈ 1.5 ಅವರ್ ನೀವು ಸ್ಪೆಂಡ್ ಮಾಡಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಚೇಂಜಸ್ ಆಗಕ್ ಶುರುವಾಗುತ್ತೆ. ಆಮೇಲೆ ನಿಮ್ಮ ರಿಯಾಲಿಟಿನಲ್ಲೂ ಕೂಡ ನೀವು ಚೇಂಜಸ್ ನೋಡಕ್ ಶುರು ಮಾಡ್ತೀರಾ. ಸೊ ಈ 1.5 ಅವರ್ನ ನಿಮಗೋಸ್ಕರ ಅಂತ ಎತ್ತಿಟ್ಬಿಡಿ. ಆಮೇಲಿಂದ ಈ ವರ್ಕ್ಶಾಪ್ಗೆ ಜಾಯಿನ್ ಆಗಿ. ಇದು ಲಾಸ್ಟ್ ವರ್ಕ್ಶಾಪು ಈ ವರ್ಷಕ್ಕೆ. ಆಮೇಲೆ ಇನ್ನೊಂದು ಲೈವ್ ಅಲ್ಲಿ ನಾನು ಮಾಡ್ತೀನಿ ಇಂಡಿಯಾಕ್ಕೆ ಬಂದಾಗ. ಸೊ ಅದಕ್ಕೂ ಕೂಡ ನಾನು ಇನ್ಫಾರ್ಮೇಶನ್ಸ್ ಎಲ್ಲ ಕಳಿಸ್ತೀನಿ. ಅದಕ್ಕೂ ಬೇಕಂದ್ರೆ ನೀವು ಸೆಮಿನಾರ್ ವರ್ಕ್ಶಾಪಿಗೆ ಜಾಯಿನ್ ಆಗ್ಬೋದು. ಓಕೆನಾ? ಸೊ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪು ನವೆಂಬರ್ 6ನೇ ತಾರೀಕು 6:30 ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಇದೆ. ಇದು ಇಂಗ್ಲಿಷ್ನಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಸೊ ನಿಮಗೆ ಜಾಯಿನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ anithasv2472@gmail.comಗೆ ಅದರಲ್ಲಿ ಇಮೇಲ್ ಕಳಿಸಿ. ನಾನು ನಿಮಗೆ ಎಲ್ಲ ಡೀಟೇಲ್ಸು ಕಳಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.